ಪಾಹಿ. ಓ, ಯಾರ ಪುರುಷೋತ್ತಮರು ಈ ಮಾರ್ಗ ಬರುತ್ತಿವರು. ಪಾಹಿ ಮುರಾರಿ ಪಾವನ ಶೌರೇ, ಪಾಹಿ ಮುರಾರಿ ಪಾವನ ಶೌರೇ, ಬಾಸುರ ಲೋಲ ಭವ ಮುನಿಪಾಲ, ಬಾಸುರ ಲೋಲ ಭವ ಮುನಿಪಾಲ, ಬಾಸುರ ಗೋಪಾಲ ಜಯ ಜಯ ಮಾಧವ, ಬಾಸುರ ಗೋಪಾಲ ಜಯ ಜಯ ಮಾಧವ, ಪಾಹಿ ಮುರಾರಿ ಪಾವನ ಶೌರೇ. ಪೂಜ್ಯರಿಗೆ ನಮಸ್ಕರಿಸುವನು. ಅಯ್ಯ, ನಿನಗೆ ಮಂಗಳವಾಗಲಿ. ತಾವು ಯಾರು ಪೂಜ್ಯರೇ? ಅಯ್ಯ, ನಾನು ವಸುಸೇನಲ್ಲಿ ದಾನವ ಬೇಡಲು ಹೋಗುತ್ತಿರುವೆನು. ಆತನು ಎಲ್ಲಿರುವನೋ ದಯಮಾಡಿ ತಿಳಿಸುವೆಯಾ? ಪೂಜ್ಯರೇ, ನಾನೇ ವಯಸ್ಸೇನೇನು ನಮ್ಮಿಂದ ಏನಾಗಬೇಕಂತ ತಿಳಿಸೋದಂತ ತಮ್ಮನ್ನು ಬೇಡಿಕೊಳ್ಳಲು. ಹಾಗಾದರೆ ನಾನು ಧನ್ಯನಾದೆ. ನಾನು ಬಹಳ ದೂರದಿಂದ ಶ್ರಮಪಟ್ಟು ನಿನ್ನಲ್ಲಿ ದಾನವ ಬೇಡಲು ಇಲ್ಲಿಗೆ ಬಂದಿರುವೆನು. ನನಗೆ ಏನಾದರೂ ಭಿಕ್ಷೆಯನ್ನು ನೀಡಿ ನನ್ನ ಬಡತನವನ್ನು ನೀಗಿಸು. ಪೂಜ್ಯರೇ, ತಮಗೆ ಕೊಡುವಕ್ಕೂ ನನ್ನಲ್ಲಿ ಯಾವುದು ದನವೂ ಕಾರವೂ ಏನಿಲ್ಲವಲ್ಲ, ನಾನು ಏನು ಮಾಡಲಿ? ಅಯ್ಯ, ನಿನ್ನಲ್ಲಿ ಇಲ್ಲದ ಮೇಲೆ ನಾನು ಎಲ್ಲಿಯಾದರೂ ಹೋಗಿ ಬೇಡುವೆನು. ನಿನ್ನನ್ನು ಬಹಳ ಧರ್ಮಿಷ್ಠನೆಂದು ತಿಳಿದು ಬಹಳ ದೂರದಿಂದ ಶ್ರಮಪಟ್ಟು ಇಲ್ಲಿಗೆ ಬಂದಿರುವೆನು. ನಾನಿನ್ನು ಹೋಗಿ ಬರುವೆನು. ಪೂಜ್ಯರೇ, ಹೋಗಬೇಡಿ, ದಯವಿಟ್ಟು ನಿಲ್ಲಿ. ತಮಗೆ ಏನಾದರೂ ಕಳಿಸಿದ್ರೆ ನಾನು ಪರಮ ಪಾಪಿ ಆಗಿರುವನು. ಈಗ ನನ್ನಲ್ಲಿರುವ ಯಾವ ವಸ್ತುಗಳನ್ನು ಪಟ್ಟರೆ ಅದು ನಾನು ಸಂತೋಷವಾಗಿ ಕೊಡುವೆನು. ಆಗಬಹುದು. ಓಹೋ, ಹಾಗಾದರೆ ಇವನಲ್ಲಿ ಅದೇನಿರುವುದು? ಅದೋ ನೋಡು, ನಿನ್ನಲ್ಲಿ ಪ್ರಕಾಶಿಸುತ್ತಿರುವ ಆ ವಜ್ರ ಕವಚವನ್ನು ನನಗೆ ದಾನವಾಗಿ ನೀಡು. ನಾನು ಅದನ್ನು ಎಲ್ಲಿಯಾದರೂ ಮಾರಿ ನನ್ನ ಬಡತನವನ್ನು ನೀಗಿಸಿಕೊಳ್ಳುವೆನು. ಓಹೋ, ನನ್ನನ್ನು ಮುಟ್ಟಿದಲ್ಲವರಿಗೆ ಈ ವಜ್ರ ಕವಚವು ಯಾರಿಗೂ ತಿಳಿಯುವುದಲ್ಲ. ಇವರು ಯಾರಾಗಿರಬಹುದು? ಓಹ್, ಯಾರೇ ಆಗಿರಲಿ, ಕೇಳಿದ ಮೇಲೆ ಇಲ್ಲ ಎನ್ನಬಾರದು. ಪೂಜ್ಯರೇ, ನಾನು ಹುಟ್ಟಿದಾಗಲೇ ನನ್ನ ದೇಹದೊಂದಿಗೆ ಅಂಟಿಕೊಂಡಿರುವುದು. ಇದನ್ನು ಕತ್ತರಿಸಿ ತೆಗೆಯುವಾಗ ರಕ್ತವೂ ಬರಬಹುದು. ಅಪವಿತ್ರ ಆಯ್ತು ಎಂದು ಅಸಹ್ಯ ಪಟ್ಟುಕೊಳ್ಳಬೇಡಿ. ಇದು ತೆಗೆದುಕೊಳ್ಳಿ. ಕೊಡುವನಾಗು, ನಿನಗೆ ಮಂಗಳವಾಗಲಿ. ತೆಗ್ದ ಓ, ಈಗ ತಾನೇ 20 ಬಂದು ನನ್ನ ಕವಚವನ್ನು ದಾನವಾಗಿ ಕೇಳಿದ್ರಲ್ಲ, ಇವರು ಯಾರಾಗಿರಬಹುದು? ಅಯ್ಯ, ನನ್ನನ್ನು ಬ್ರಾಹ್ಮಣ ಎಂದು ಭಾವಿಸಬೇಡ. ನಾನೇ ದೇವಲೋಕದ ದೇವರಾಜನು. ದೇವರಾಜ ದಿವ್ಯ ಚರಣೋ ಪಾವನ ಬರಲೋ ಜವದನ. ದೇವರಾಜ, ದೇವರಾಜ ದಿವ್ಯ ಚರಣೋ ಪಾವನ ಸರೋ ಜವದನ. ಮಾಧವ ಮುರಗೇಂದ್ರ ಶಯನ ನೀರಜ ನಯನ
ದೇವರಾಜ, ಇನ್ನು ನಾನು ಧನ್ಯನಾದನು. ನನ್ನ ನಿಜವಾದ ತಂದೆ ತಾಯಿಗಳು ಯಾರೆಂಬುದು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಪುತ್ರ, ಈ ವಿಚಾರವು ತಿಳಿಯದೇ ಇರಬೇಕೆಂಬುದೇ ದೈವ ಸಂಕಲ್ಪ. ಆದ್ದರಿಂದ ಮುಂದೆ ಕೆಲವು ದಿನಗಳಲ್ಲಿ ನಿನಗೆ ಗೊತ್ತಾಗುವುದು ಪುತ್ರ. ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದೆ. ಇನ್ನು ಮುಂದೆ ನೀನು ದಾನ, ವೀರ, ಶೂರ, ಕರ್ಣನೆಂಬ ಅಭಿಧಾನದಿಂದ ಪ್ರಖ್ಯಾತಿಯನ್ನು ಪಡೆಯುವೆ. ಇದು ಈ ಅಸ್ತ್ರವನ್ನು ಸ್ವೀಕರಿಸು. ಆಪತ್ಕಾಲದಲ್ಲಿ ಇದನ್ನು ಉಪಯೋಗಿಸು, ನಿನಗೆ ಜಯವಾಗುವುದು. ನಾನಿನ್ನು ಬರುವೆನು. ಈಗಲೇ ನನ್ನ ಜನ್ಮ ಸಾರ್ಥಕವಾಯಿತು. ದೇವರನ್ನು ಕೊಟ್ಟ ಅಭಿಧಾನದಿಂದ ಸಾರ್ಥಕವನ್ನು ಬಯಸಿ ಸರ್, ಅದು ನನ್ನ ಎತ್ತ ತಾಯಿಯವರು ಬರೆಯುತ್ತವರು ಬರಲಿ. ನನ್ನ ಕುಮಾರನ್ ನೋಡಿ ಸಂತೋಷವಾಯಿತು. ಅಮ್ಮ, ನಿನ್ನ ಪಾದಕ್ಕೆ ನಮಸ್ಕರಿಸು ತಾಯಿ. ಕಂದ, ಇದೇನಿದು? ನಿನ್ನ ದೇಹವೆಲ್ಲ ರಕ್ತಮಯವಾಗಿರುವುದಲ್ಲ, ಕಾರಣವೇನು ಕಂದ? ಅಮ್ಮ, ಪಡೆದ ಜನನಿ ಸಂದೇಶವೀಯದೆ ಅತಿ ಕರ್ಣದೋಳು ಪಡೆದ ತಾಯೇ. ಅಮ್ಮ, ಪಡೆದ ಜನನಿ ಸಂದೇಶವೀಯದೆ ಅತಿ ಕರ್ಣದೋಳು ಪಡೆದ ತಾಯೇ. ಪಡವೆಯೋ ನಿನೇ ಗತಿ, ಪಡವೆಯೋ ನಿನೇ ಗತಿ, ನಿನ್ನ ಅಡೆಗಡೆಗಳಿಗೆ ಭಕ್ತಿಯಿಂದ ವಂದಿಸೆನು ಜನನೇ. ಅಮ್ಮ, ದೇವೇಂದ್ರನು ಭಾವನವೇಶದಿಂದ ಬಂದು ನನ್ನ ಕವಚವನ್ನು ದಾನವಾಗಿ ಕಳೆದನು. ಅದನ್ನು ಕತ್ತರಿಸಿ ಕೊಟ್ಟೆನು ತಾಯಿ. ನನಗೆ ಯಾವುದೋ ಬಾಧ ಆಗಲಿಲ್ಲ. ಇದೆಲ್ಲ ನಿಮ್ಮ ಈಗ ಇದ ನೋಡು, ಮಂತಪುರದ ಹಸ್ತವನ್ನು ಕೊಟ್ಟಿರುವೆನು. ಕಂದ, ನಿಮ್ಮ ತಂದೆಯಿಂದ ನಿನ್ನ ಜನರು ವೃತ್ತಾಂತ ತಿಳಿದುಕೊಂಡಂತೆ ಇದು ನಿಜವೇ ಕಂದ? ಅಮ್ಮ, ಇದೆಲ್ಲವೂ ನಿಮ್ಮ ಆಶೀರ್ವಾದ ಪ್ರಬಲವಲ್ಲವೇ ಜನನಿ? ಕಂದ, ಈ ವಯಸ್ಸಿನಲ್ಲಿ ನಮ್ಮನ್ನು ನೀನು ಬಿಟ್ಟು ಹೋದರೆ ನಮ್ಮ ಗತಿ ಆದರೂ ಏನು ಕಂದ? ಅಮ್ಮ, ವಿದ್ಯೆಯಿಂದ ಮನುಷ್ಯನಿಗೆ ಕೀರ್ತಿ ಪೂಜ್ಯತೆಯು ಲಭಿಸುವುದು. ಅಂತ ವಿದ್ಯೆಯನ್ನು ನಾನು ಕಲಿಬೇಕೆಂದು ನನ್ನನ್ನು ಕಲಿಸಿಕೊಡು ತಾಯಿ. ಪುತ್ರ,
ನಿನ್ನನ್ನು ತಡೆಯಲಾರೆ. ನಿನ್ನನ್ನು ಆಶೀರ್ವಾದಿಸಿ ಕಳಿಸುವೆನು. ಕುಳಿತುಕೋ ಕಂದ. ಜಯಶಾಲಿಯಾಗೋ ಪ್ರಿಯ ಕಂದನೇ ಕಂದ. ಜಯಶಾಲಿಯಾಗೋ ಪ್ರಿಯ ಕಂದನೇ ಮಾತೆಯ ಮಮತೆಯ ಪ್ರೀತಿಯ ಕಂದನೇ. ಜಯಶಾಲಿಯಾಗೋ ಪ್ರಿಯ ಕಂದನೇ ಕಂದ. ದೇವರ ಒಲವೋ ಧರ್ಮಕ್ಕೆ ಗೆಲುವೋ ಕಂದ. ದೇವರ ಒಲವೋ ಧರ್ಮಕ್ಕೆ ಗೆಲುವೋ. ದೇವರ ಒಲವೋ ಧರ್ಮಕ್ಕೆ ಗೆಲುವೋ ಮಾತೆ ಕಂದ. ದೇವರ ಒಲವೋ ಧರ್ಮಕ್ಕೆ ಗೆಲುವೋ ಮಮತೆಯ ಪ್ರೀತಿಯ ಕಂದನೇ ಕಂದ. ಮಾತೆಯ ಮಮತೆಯ ಪ್ರೀತಿಯ ಕಂದನೇ. ಜಯಶಾಲಿಯಾಗೋ ಪ್ರಿಯ ಕಂದನೇ ಪ್ರಿಯ ಕಂದನೇ ಪ್ರಿಯ ಕಂದನೇ. ಕಂದ, ಆ ಸೂರ್ಯನಾರಾಯಣನು ನಿನ್ನ ರಕ್ಷ ಕವಚವಾಗಿರಲಿ. ಜಯಶಾಲಿಯಾಗಿ ಹೋಗಿ ಬಾ ಕಂದ. ಹಾಗೆ ಆಗಲಿ ತಂದೆ. ಪಡುವೇಳು కదా ಪಡದೆ ಸತ್ಯವನ್ನು ಬಿಡದೆ ಅವ ಪಡದೆ ಸತ್ಯವನ್ನು ಜನನಿ ಪಡದೆ ಸತ್ಯವನ್ನು ಜನನಿ ಪಡವೆಯೋ ನಿನ್ನ ಅಡೆಗಡೆಗಳೇ ಭಕ್ತಿಯಿಂದ ವಂದಿಸುವನು ಜನನಿ. ಎಲ್ಲವ ದುರ್ಯೋಧನ ಅರಮನೆಯಲ್ಲಿ ಧೋರಣ ಭೀಮನ ನಿನ್ನಂ ಪಿಡಿಬೀಕ್ಷಣದೆ ದುರುಳ ಭೀಮನ ನಿನ್ನಂ ಪಿಡಿಬೀಕ್ಷಣದೆ ದರರಿಗೆ ಉಳುತ್ತೆನನುತ್ತ
ನಿನ್ನಯ ಗರ್ವವನ್ನು ಮುರಿದು ಅದಮನೆ ನಿನ್ನಯ ಗರ್ವವನ್ನು ಮುರಿದು ಸದಾ ಪಡೆಯುವೆನು ಈ ಗದೆಯಿಂದ ಬಲೆಯನ್ನ ಸರಿ ಸಮಾನರ್ಯಾರು ಬಲೆಯನ್ನ ಸರಿ ಸಮಾನರ್ಯಾರು ಜಗದಳು ಬಲದಳು ದಯದಿ ಶೌರ್ಯ ಧೈರ್ಯದಳು ಬಲೆಯನ್ನ ಸರಿ ಸಮಾನರ್ಯಾರು ದೊರಳ ಅದಮ ಈತರಂ ಖಡ್ಗದಿಂದ ಅಲ್ವೇ ದೊರಳ ಅದಮ ಈತರಂ ಖಡ್ಗದಿಂದ ಅಲ್ವೇ ಅರಗಿಡ ಬಂದಡ ಪಿಡಿದು ಕಡಿದು ತೋರ್ಪೆನ ಅರಗಿಡ ಬಂದಡ ಪಿಡಿದು ಕಡಿದು ತೋರ್ಪೆನ ಸಲಹೆಯನ್ನ ಸರಿ ಸಮಾನರ್ಯಾರು ಸರಿ ಸಮಾನರ್ಯಾರು ಸರಿ ಸಮಾನರ್ಯಾರು ನಿನ್ನನ್ನು ಮನೆಯಲ್ಲಿ ಪಿತಾಮಹರಲ್ಲಿ ಈ ದಿವಸ ಮಲ್ಲಯುದ್ಧ ಮಾಡುವಿರೆಂದು ಜನ್ಮವನ್ನು ಕೊಚ್ಚಿಕೊಳ್ಳುತ್ತಿದ್ದೆ. ಇಲ್ಲಿಗೆ ಬರುತ್ತಲೇ ನನ್ನನ್ನು ನೋಡಿ ನಿನ್ನ ಧೈರ್ಯವೆಲ್ಲ ಹಾನಿಗೆ ಹೋಯಿತೆ. ಬಾ ಅಲ್ಲೇನು ಬರುತ್ತಿರುವೆ ಮಲ್ಲಯುದ್ಧಕ್ಕೆ. ಹೇ ಭೀಮ ಹೇಳಿದೆ ನಾನು ನಿನ್ನ ನೋಡಿದ ಕೂಡ ನಿನ್ನ ಧೈರ್ಯವೆಲ್ಲ ಹೊರಗೆ ಒಂದು ತಿಳಿದೆಯಾ? ನನಗೆ ಸರಿಯಾದ ಪ್ರತಿಭಟನೆ ದೊರಕಿದೆನೆಂದು ಹೇಗುತ್ತಿರುವೆನು. ಆನೆಯ ಗಾತ್ರದಲ್ಲಿದ್ದ ಮಾತ್ರಕ್ಕೆ ಏ ಸಿಂಹದೊಡನೆ ಹೋರಾಡಬಲ್ಲೆವೇನು? ಮನಸ್ಸಿಗೆ ಬಂದಂತೆ ಮಾತನಾಡಬೇಡ. ಸಾಕು ನಿಲ್ಲಿಸಿ ನಿನ್ನರುತ್ತ ಪೌರುಷದ ಮಾತುಗಳನ್ನು. ಯಾವ ದುರ್ಯೋಧನು ನಿನ್ನ ಶಕ್ತಿ ಎಷ್ಟರ ಮಟ್ಟಿಗೆ ಎಂಬುದನ್ನು ನೋಡಬಲ್ಲೆ. ಏಕೆ ವೃತ ಪೌರುಷದ ಮಾತುಗಳನ್ನಾಡಿ ಮಾನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುವೆಯಾ? ಮಾನವನ್ನು ಉಳಿಸಿಕೊಳ್ಳಬೇಕಾದರೆ ಗುರುಗಳು ಇಲ್ಲಿಗೆ ಬರುತ್ತಾರೆ. ಸಾಧ್ಯನೆಂದು ಒಪ್ಪಿಕೊಂಡು ನನಗೆ ಶರಣಾಗತನು. ಇಲ್ಲ ಹೋದರೆ ದೊಡೋ ಇದಕ್ಕೆ ಸಿದ್ಧನಾಗು. ಛೇ ಅವಿವೇಕಿ, ನಿನಗೆ ನಾನು ಸೋಲತಕ್ಕನೆಂದು ತಿಳಿದೆಯಾ? ಗುರುಗಳೇ ಬರಲಿ, ಅವರ ಎದುರಿನಲ್ಲಿ ಮಲ್ಲ ಯುದ್ಧವನ್ನು ಮಾಡಿ ನಿನ್ನ ಗರ್ವದ ಬೇರನ್ನು ಬಲ ದುರ್ಯೋಧನ. ಚಲೆ ಚಲೆ ದುರೋತ್ಪನೆ ಕಡೋರ ಕೂಡ ಏನಿಯೇ. ಚಲೆ ಚಲೆ ದುರೋತ್ಪನೆ ಕಡೋರ ಕೂಡ ಏನಿಯೇ. ನೀತಿ ಗೋಮವನ್ನು ತೋರಿ ಮೋಸಗೈದೆಯೋ. ಎಲ್ಲವೋ ದುರ್ಯೋಧನ. ಚಲೆ ಚಲೆ ದುರೋತ್ಪನೆ ಕಡೋರ ಕೂಡ ಏನಿಯೇ. ನೀತಿ ಗೋಮವನ್ನು ತೋರಿ ಮೋಸಗೈದೆಯೋ. ಮದಾನನ ಪ್ರತಾಪಶಾಲಿ ಹೇರಿಯೇ ನೀತಿ ಭಾವವನ್ನು ತೋರಿ ಮೋಸಗೈದೆಯ. ಬಾರ ಬಾರ ನಿನ್ನ ಗರ್ವವನ್ನು ಮುರಿಯುವೆ. ಬಾರ ಬಾರ ನಿನ್ನ ಗರ್ವವನ್ನು ಮುರಿಯುವೆ. ಬಾರ ಬಾರ ನಿನ್ನ ಧೀಮದಂತ ಕೊಲ್ವೆ. ಚಿನೇತನೆ ದುರಾತ್ಮನೆ ಕಠೋರ ಕೂಡ ಏನಿಯೇ. ನೀತಿ ಭಾವವನ್ನು ತೋರಿ ಮೋಸಗೈದೆಯೋ. ಎಲ್ಲವೋ ದುರ್ಯೋಧನೋ ಗದೋ ಇದ್ದಕ್ಕೆ ಸಿದ್ಧನಾಗು. ತಿಳಿಸಿ, ನೀವು ಅಣ್ಣ ತಮ್ಮರಾಗಿ ಹೊಡೆದಾದ್ರು ಸರಿಯಿಲ್ಲ. ನಿಮ್ಮ ಗದೆಯನ್ನು ದೂರ ಬಿಸಾಡಿರಿ. ಗುರುಗಳಿಗೆ ನಮಸ್ಕರಿಸುವು. ಅಲ್ಲೇ ಶಿಷ್ಯರೇ, ಪರಿಪಾಲಿಸೈ ಕೈಲಾಸವಾಸ ಪರಿಪಾಲಿಸೈ. ಶಿಷ್ಯರೇ, ಪರಿಪಾಲಿಸೈ ಕೈಲಾಸವಾಸ ಪರಿಪಾಲಿಸೈ. ಕ್ಷಮಿಸುವೆ ನಿನ್ನ ಸ್ಮರಣೆಯವಗೈದೆ.
ನಿಮಗೆ ಅರ್ಪಿತ ಆಗಲಿ. ಎಲೆ ಶಿಷ್ಯರೇ, ನಾವು ನನ್ನ ಹೇಳಿಕೊಟ್ಟು ವಿದ್ಯಾಭ್ಯಾಸವನ್ನು ಚೆಂದಾಗಿ ಕಲಿದುಕೊಂಡು ಬಂದಿರಾ, ಅದನ್ನು ತೋರಿಸೋರಾಗಿ. ಗುರುಗಳಿಗೆ ನಮಸ್ಕರಿಸಿ. ಒಂದು ಮಂಗಳವಾಗಲಿ. ಗುರುಗಳು, ಇದು ಬಾಣವನ್ನು ಹೂಡಿರಲ್ಲ. ಅರ್ಜುನ, ಬಾಣವನ್ನು ಪ್ರಯೋಗ ನಾನು ನೋಡುವನು. ಗುರುಗಳೇ, ನಾನು ಗುರು ಇಟ್ಟು ಸರಿಯಾಗಿ ಬಾಣವನ್ನು ಹೊಡೆದರು. ಈ ಅಶ್ವತ್ಥಾಮರು ಹಸುವೆಯಿಂದ ಅದು ಸರಿ ಇಲ್ಲ ಎಂದು ಹೇಳ್ತಿರೋದು ತಾವೇ ನೋಡಿ ಪರಾಮರಿಸಬೇಕು. ಅರ್ಜುನ, ನೀನು ಹೊಡೆದ ಬಾಣವು ಗುರಿಯ ಮಧ್ಯಕ್ಕೆ ಸರಿಯಾಗಿ ಹೊಡೆದಿಲ್ಲ. ನಾನು ಹೊಡೆಯೋನು ನೋಡಿ ತಿಳಿದು. ಬಲೆ ಅರ್ಜುನ, ವಾಯುವಿನ ಸ್ಥಿತಿಗಳನ್ನು ಅಂತೆಯೇ ಮೂಲೆಗಳನ್ನು ತಿಳಿದುಕೊಂಡು ನೀನು ಧನುರ್ಧಾಭ್ಯಾಸ ಮಾಡ್ತಾ ಬಂದರೆ ನಿನಗೆ 3 ಲೋಕದಲ್ಲಿ ಯಾರು ಇದೆ ಅಂತ ಆಗೋರು. ಅಯ್ಯ, ಯಾರು? ಗುರುದೇವರು ನಮಸ್ಕರಿಸಿದನು. ಅಯ್ಯ, ನಾನು ಕರ್ಣನೆಂದು ಕರೆಯೋರು. ಪರಶುರಾಮನ ವಿದ್ಯೆಯನ್ನು ಕಲಿತು ಅಷ್ಟನವತಿ ದೊರೆಯದ ನಾನು ಸೂತ ಪೋಷಣೆಯಲ್ಲಿ ಬೆಳೆದೆನು. ನನ್ನನ್ನು ಕರ್ಣನೆಂದ ಕರೆಯೋರು. ತಮ್ಮಲ್ಲಿ ಚಾಪೆ ವಿದ್ಯೆಯನ್ನು ಕಲಿಬೇಕೆಂದು ಬಂದಿರುವೆನು. ಕುರುಪೇಟೆ ನನಗೆ ವಿದ್ಯಾದಾನ ಮಾಡಬೇಕಂತ ತಮ್ಮಲ್ಲಿ ಬೇಡಿಕೊಂಡು ಗುದ್ದೇವ. ಬಿಲ್ಲಿಡಿಯಲು ಬರದ ಈ ಸೂತನು ನಮ್ಮೊಡನೆ ಬೆರೆತು ಚಾಪೆ ವಿದ್ಯೆಯನ್ನು ಕಲಿಯುವುದನ್ನಾಗಿ ಹೇಳಿದರೆ ಕೋಪ ಬರುವುದಿಲ್ಲವೇ? ದುಷ್ಟನನ್ನು ನಿಗ್ರಹಿಸುವ ಶಕ್ತಿಯುಳ್ಳವರು, ಜಯಲಕ್ಷ್ಮಿಯನ್ನು ಕರಗತಸ್ತವ ನಡೆಸಿಕೊಟ್ಟವರು, ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ನಡೆಸಿಕೊಟ್ಟವರು, ಸತ್ಕೃಪಾಸುರ ಈ ಪಾರ್ಥ ವೀರಕುಮಾರನೇ ನೀಚ ಕುಲದವನು ಸೂತನು ನಮ್ಮೊಡನೆ ಬೆರೆತು ಚಾಪ ವಿದ್ಯೆಯನ್ನು ಕಲಿಯುವುದನ್ನಾಗಿ ಹೇಳಿದರೆ ಕೋಪ ಬರುವುದಿಲ್ಲವೇ? ಅರ್ಜುನ, ಚೆನ್ನಾಗಿ ಹೇಳಿದೆ. ಅರ್ಜುನ, ನಿನ್ನ ಮಾತುಗಳಿಂದಲೇ ನಿನ್ನ ಏಗೋತವು ವ್ಯರ್ಥವಾಗುವುದು ಪಾಠ. ಇದೇ ಸಮಾರ ಭೂಮಿ ಏಗೋದ ಪಕ್ಷದಲ್ಲಿ ಈ ಸೂತಗಳ ಬಾಣಗಳು ಒಂದರ ಮೇಲೆ ಒಂದು ಹೊಕ್ಕಿ ನಿನ್ನ ಗರ್ಭದ ಬೇರೆ ಹಾಕುತ್ತಿದ್ದೆವು. ಜಲವ ತಿಳಿಯದೆ ಬಹುಮತದಿಂದಲೇ ಏಕೆಂದು ಬೆರವಿ, ಕುಲವನರೆಯದೆ ತನ್ನ ಮನದಿಂದಲೇ ಏಕೆಂದು ಮೆರೆವೆ. ಅದಮ ಅದಮ ಕುಲವನರೆಯದೆ ತನ್ನ ಮನದಿಂದಲೇ ಏಕೆಂದು ಮೆರೆವೆ. ಅದಮ ಅದಮ ಜಲವ ತಿಳಿಯದೆ ಬಹುಮತದಿಂದಲೇ ಏಕೆಂದು ಬೆರವಿ. ಅದಮ ಅದಮ ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಚೋಳ. ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಚೋಳ. ಅಂಕವಲ್ಲ ಪಾಠ ಎನ್ನ ಕೆಣಕಿ ನೋಡುವೊಮ್ಮೆ, ಅಂಕವಲ್ಲ ಪಾಠ ಎನ್ನ ಕೆಣಕಿ ನೋಡುವೊಮ್ಮೆ. ಚಲವ ತಿಳಿಯದೆ ಬಹುಮತದಿಂದಲೇ ಏಕೆಂದು ಮೆರವಿ. ಅದವ ಅದವ ಪಟ್ಲದಲ್ಲಿ ಪಟ್ಟುತ್ತರ ಸಾಹಸಿಗಳ ಸಹಪಾಠವು ಘಟಿಸಲೆತ್ತೆ ಈ ಪುರಿ. ಪಟ್ಲದಲ್ಲೂ ಪಟ್ಟುತ್ತರ ಸಾಹಸಿಗಳ ಸಹಪಾಠವು ಘಟಿಸಲೆತ್ತೆ ಈ ಪುರಿ. ಕುಲವನರಿಯದೆ ತನ್ನ ಮನದಲ್ಲಿ ಏಕೆಂದು ಮೆರುವೆ. ಅದಮ ಅದಮ ಸಮರದಲ್ಲಿ ವಿನಾಶಗೊಳ್ಳುವೆ ಪಾಪಾಟಕ ಮೆರೀತಿರುವೆ ಮೂಢ. ಚಲವ ತಿಳಿಯದೆ ಬಹುಮತದಿಂದಲೇ ಏಕೆಂದು ಮೆರವಿ. ಅದವ ಅದವ ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಚೋಳ. ಬೀಳವೈವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ ಚೋಳ. ಪಾತವಿ ತನೆಯರು ಸರಿ ಸಮರನ್ನುತ್ತೆ, ಪಾತವಿ ತನೆಯರು ಸರಿ ಸಮರನ್ನುತ್ತೆ. ಭಾವಿಸರೆ ಬಾಪುದೇ ಗಮನ ಕುಲವನರಿಯದೆ ಕಲು ಮನವಿ ಏಕೆಂದು ಮೆರುವೆ. ಅದಮ ಅದಮ ಚಲವ ತಿಳಿಯದೆ ಬಹುಮತದಿಂದಲೇ ಏಕೆಂದು
ಬೆರವಿ ಹದಮ ಹದಮ ಸಮರದಲ್ಲಿ ವಿನಾಶಗೊಳ್ಪೆ ಪಾಪಾತಕ ಮೆರೆಯುತ್ತಿರುವೆ ಮೂಢ ಕೆಲವ ತಿಳಿಯದೆ ಬಹುಮನದಿಂದಲೇ ಏಕೆಂದು ಬೆರವಿ ಹದಮ ಹದಮ ಶಾಂತರಾಗೆ ಸೌಖ್ಯದಿಂದ ನಂದ ಪಂಡಿಗೆ ಬಡೆ ನುಡಿಯಳು ಜನರಾಗ ನಡೆ ನುಡಿಯಳು ಜನರ ಸೋಲಿಸಿ ನಂದ ಪಂಡಿಗೆ ಶಾಂತರಾಗಿ ಸೌಖ್ಯದಿಂದ ನಂದ ಪಂಡಿಗೆ ನಡೆ ನುಡಿಯಲು ಜನರ ಸೋಲಿಸಿ ನಡೆ ನುಡಿಯಲು ಜನರ ಸೋಲಿಸಿ ನಂದ ಪಂಡಿರೈತೆ ಶಾಂತರಾಗಿ ಸೌಖ್ಯದಿಂದ ನಂದ ಪಂಡಿರೈ ಎಲೆ ಸಹೋದರರೇ ಇದೇನು ಈ ದಿವಸ ನಿಮ್ಮ ರೀತಿಯೇ ಬೇರೆಯಾಗಿರುವುದಲ್ಲ. ನಿಮ್ಮ ಸೌಜನ್ಯದ ನಡತೆ ಏನಾಯಿತು? ಕೆಟ್ಟ ಮಾತುಗಳನ್ನಾಡಿ ಏಕೆ ಅಪವಿತ್ರರಾಗಬೇರಿ? ಸಾಕು ಸುಮ್ಮನಿರಿ. ಅಗ್ರಜ ಬರದ ಈ ಸುತನು ನಮ್ಮನ್ನ ಬೆಳೆತು ಚಾಪ ವಿದ್ಯೆಯನ್ನು ಕಲಿದನ ಹೇಳಿದರೆ ಕೋಪ ಬರುವುದಿಲ್ಲವೇ? ಅರ್ಜುನ ಏನು ಹೇಳಿದೆ? ಬಿಲ್ಲು ಕೂಡ ನನಗೆ ಬರದೆ ಇದೇ ಸಮರ ಭೂಮಿ ಏಳದ ಪಕ್ಷದಲ್ಲಿ ನಿನ್ನ ಶಿರವನ್ನು ತೆಗೆಯಬಲ್ಲನ. ಆದರೂ ಈ ಗುರುಗಳ ಆಚಾರ್ಯ ಅಂಜಿ ಸುಮ್ಮನಿರನು ಪಾಠ. ಭಲೆ ಭಲೆ ಕರ್ಣ, ಬಹಳ ಚೆನ್ನಾಗಿದೆ. ಬಾ ಇನ್ನು ನನ್ನ ಕಡೆ ಈ ಭರತ ಕುಲ ಚಕ್ರವರ್ತಿ ಮೆರೆಯುವಂತೆ ನನ್ನ ಬಳಿ ಇರು. ಕೌರವೇಶ್ವರ, ನಿನ್ನ ಪ್ರೇಮಕ್ಕೆ ನಾನು ಕೃತಜ್ಞ ಆಗಿರೋನು. ಆದರೆ ನನ್ನ ವಿದ್ಯಾಭ್ಯಾಸ ಮುಗಿರೋವರೆಗೂ ನಾನು ಯಾರು ಬಳಿಸ ಇರುವುದಿಲ್ಲ. ಆಗಲಿ ಕರ್ಣ, ನಿನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಆನಂತರ ಬಂದು ನನ್ನನ್ನು ಸೇರು. ಗುರುದೇವ, ನನ್ನ ಶಿಷ್ಯನಿಗೆ ಅಂಗೀಕರಿಸಿ ವಿದ್ಯಾದಾನ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ರಾಜ್ಯರಿಗಿಲ್ಲದೆ ಇಂಥವರಿಗೆ ವಿದ್ಯೆಯನ್ನು ಕಲಿಸೋದ್ರಿಂದ ಗುರುಗಳಾದ ಪರಶುರಾಮ ವಚನ ಕೊಟ್ಟಿರೋನು, ಆದರೆ ಸಾಧ್ಯವಿಲ್ಲ. ಗುರುದೇವ, ವಿದ್ಯೆಗೂ ಕುಲಜಾತಿಗಳು ಸೋಂಕುಂಟೆ? ಹೌದು, ನಾನು ಆಡಿದ ಮಾತು ಮೀರಿ ನಡೆದಾರೆ. ಕುಲವೇ ಎನ್ನಯ ಕುಲವೇ, ಎನ್ನ ನೋಲಿ ಅಪಕೀರ್ತಿಗೆ ಗುರು ಮಾಡಿದಯ ಕುಲವೇ. ಗುರುದೇವ, ಕುಲವೇ ಎನ್ನಯ ಕುಲವೇ, ಎನ್ನ ನೋಲಿ ಅಪಕೀರ್ತಿಗೆ ಗುರು ಮಾಡಿದಯ ಕುಲವೇ. ಕಾಪಾಡು ಪರಮಾತ್ಮನೇ, ಕಾಪಾಡು ಪರಮಾತ್ಮನೇ, ಪ್ರಾರ್ಥನೆಯನ್ನಂ ಜರುಗುತ್ತಿರುವನೇ ಕುಲವೇ. ಈತನಾಶ್ರಮ ತೆಗೆದಿದ್ದರೆ, ಈತನಾಶ್ರಮ ತೆಗೆದಿದ್ದರೆ ಆಂ ಕರ್ಣನೇ. ಅಯ್ಯೋ ಕುಲವೇ, ಗುರುದೇವ, ನನ್ನ ಮೇಲೆ ನಿಮ್ಮ ಕಣ್ಣಲ್ಲಿ ಇನ್ನು ನಾನು ಹೋಗಿ ಬರುವನು. ಎಲೆ ಅರ್ಜುನ, ನಿನ್ನನ್ನು ಶೀಘ್ರದಲ್ಲೇ ಸಂಧಿಸಿಕೊಳ್ಳನು. ಆಗ ನನ್ನ ಬಾಳಲ್ಲಿ ನಿನಗೆ ಸತ್ಯವಾದ ಸರಿ ಉತ್ತರನೇ ಕೊಡಲು. ಎಲ್ಲೋ ಭ್ರಷ್ಟ, ಮೊದಲ ತೊಲಗು ಇಲ್ಲಿಂದ ನೀಚ. ಬಂದಿರಿ, ಎಲ್ಲರೂ ಬನ್ನಿ. ನಾರಾಯಣ ನಾರಾಯಣ. ಗಣಲೋಲ ಶ್ರೀ ಗಣಲೀಲ ಮಾಯಾ ಮೋಹಿತ ಸಿತ ಜಾಲ. ನಾರಾಯಣ ನಾರಾಯಣ ನಾರಾಯಣ.
ಮೋಸವಾಯಿತು ಮೋಸವಾಯಿತು. ಇಂದ್ರನ ಕವಚವು ಅಪಹರಿಸಿದರೂ ಪ್ರಯೋಜನವಿಲ್ಲದೆ ಹೋಯಿತು. ಕರ್ಣನ ಅವತಾರ ಪುರುಷನಾದ ಪರಶುರಾಮರಲ್ಲಿ ಮೋಸದಿಂದ ಬ್ರಾಹ್ಮಣನ ದೇಹದಲ್ಲಿ ವಿದ್ಯೆಯನ್ನು ಕಲಿಯಲು ಹೋಗುತ್ತಿರುವನು. ಈಗಲೇ ಇಂದ್ರನ ದುಂಬಿಯ ರೂಪದಲ್ಲಿ ಕರ್ಣನ ಮೋಸವು ಪರಶುರಾಮರಿಗೆ ತಿಳಿಯುವಂತೆ ಮಾಡುವನು. ಪ್ರಳಯಾಗ್ನಿಗೆ ಸ್ವರೂಪರಾದ ಪರಶುರಾಮರು ಕರ್ಣನಿಗೆ ಶಾಪವನ್ನು ಕೊಡೋರಂದ ಮೇಲೆ ಅವನ ಕತೆ ಮುಗಿದೇ ಹೋಯಿತು, ಸಂದೇಶವೇ ಇಲ್ಲ. ಬ್ರೂಹಿ ಮುಕುಂದತೆ ರಸನೆ ಬ್ರೂಹಿ ಮುಕುಂದತೆ ರಸನೆ ಬ್ರೂಹಿ ಮುಕುಂದತೆ. ನಾರಾಯಣ ನಾರಾಯಣ. ಕೇಶವ ಮಾಧವ ಗೋವಿಂದ ನಾರಾಯಣ ನಾರಾಯಣ. ಕೇಶವ ಮಾಧವ ಗೋವಿಂದ ಕೃಷ್ಣಾನಂದ ಸದಾನಂದ ನಾರಾಯಣ ನಾರಾಯಣ. ಕೃಷ್ಣ ಬ್ರೋಹಿ ಮುಕುಂದ ಕೃಷ್ಣಾನಂದ ಸದಾನಂದೇ ಬ್ರೋಹಿ ಮುಕುಂದ ರಸನೆ ಬ್ರೋಹಿ ಮುಕುಂದ ರಸನೆ ಬ್ರೋಹಿ ಮುಕುಂದ ನಾರಾಯಣ ನಾರಾಯಣ. ರಾಧಾರಮಣ ಐರಾಮೇ ನಾರಾಯಣ ನಾರಾಯಣ. ರಾಧಾರಮಣ ಐರಾಮೇ ರಾಜೇವ ಸದಾನಂದೇ ನಾರಾಯಣ ನಾರಾಯಣ. ರಾಜೇವ ಸದಾನಂದೇ ಬ್ರೋಹಿ ಮುಕುಂದ ರಸನ ಬ್ರೋಹಿ ಮುಕುಂದ ರಸನ ಬ್ರೋಹಿ ಮುಕುಂದ ನಾರಾಯಣ ನಾರಾಯಣ. ಶಂಭೋ ಶಂಕರ ಮಹಾದೇವ. ಚಂದ್ರಕಲಾನಿಧಿ ಶಂಭೋ ಸದಾ ಶಿವ. ಶಂಭೋ ಶಂಕರ ಮಹಾದೇವ. ಚಂದ್ರಕಲಾನಿಧಿ ಶಂಭೋ ಸದಾ ಶಿವ. ಶಂಭೋ ಶಂಕರ ಗಿರಿಜಾರಮಣ. ಶಂಭೋ ಶಂಕರ ಗಿರಿಜಾರಮಣ ಪಾಲಿಸು ಎಲ್ಲನೋ ಪಾರ್ವತಿ ರಮಣನ. ಪಾಲಿಸು ಎಲ್ಲನೋ ಪಾರ್ವತಿ ರಮಣನ. ಚಂದ್ರಕಲಾನಿಧಿ ಶಂಭೋ ಸದಾ ಶಿವ. ಶಂಭೋ ಶಂಕರ ಗಿರಿಜಾರಮಣ. ಶಂಭೋ ಶಂಕರ ಗಿರಿಜಾರಮಣ ಪಾಲಿಸು ಗಂಗಾಧರನ ಗೌರೀವರನ. ಗಂಗಾಧರನ ಗೌರೀವರನ ಪಾಲಿಸು ಎಲ್ಲನೋ ಪಾರ್ವತಿ ರಮಣನ. ಚಂದ್ರಕಲಾನಿಧಿ ಶಂಭೋ ಸದಾ ಶಿವ ದೇವಾ. ಶಂಭೋ ಶಂಕರ ಮಹಾದೇವ. ಕೊಟ್ಟು ಗುದ್ದೇವ್ರಿಗೆ ನಮಸ್ಕರಿಸಿವನು. ಓಹೋ, ನೀನು ಯಾರು?
ಗುರುದೇವ ತಮ್ಮಲ್ಲಿ ಗುರುದೇವ ನಾನು ಬರುವ ಬ್ರಾಹ್ಮಣನು ತಮ್ಮಲ್ಲಿ ವಿದ್ಯೆಯನ್ನು ಕಲಿಬೇಕೆಂದು ಬಂದಿರುವೆನು. ಕೃಪೆ ಇಟ್ಟು ನನಗೆ ವಿದ್ಯಾದಾನ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಗುರುದೇವ. ಅದು ಹೇಳು ಖಂಡಿತವಾಗಿ ನಡೆಸಿಕೊ. ಭಲೇ ಪುತ್ರ, ಇಲ್ಲಿ ಬಾ, ನಿನಗೆ ಮಂತ್ರೋಪದೇಶವನ್ನು ಹೇಳಿಕೊಡುವೆನು. ನಾನು ಬರೋದೊಳಗಾಗಿ ನೀನು ಕಲಿತುಕೊಳ್ಳಬೇಕು. ಹಾಗೆ ಆಗಲೇ ಗುರುದೇವ. ಭಲೇ ಪುತ್ರ, ನಾನು ನಿನ್ನೆ ಹೇಳಿಕೊಟ್ಟ ವಿದ್ಯೆಯು ಆಗಲೇ ನೀನು ಕಲಿತುಕೊಂಡಿರುವೆಯಾ? ಶಿಷ್ಯವೃತ್ತಿ ಎಂಬುದು ಒಂದು ತಪವೃತ್ತಿ. ಅದರಲ್ಲಿ ನೀನು ಸಿದ್ಧಿಯನ್ನು ಪಡೆಯಬೇಕಾದರೆ ನನ್ನಲ್ಲಿರುವ ಗುಣಗಳೊಂದಿಗೆ ಮತ್ತು ನಿನ್ನಲ್ಲಿರುವ ಗುಣಗಳೊಂದಿಗೆ ಶಾಂತಿ ಸುವಿಚಾರಗಳು ಇದ್ದಲ್ಲಿ ಮುಂದೆ ಗುರುವಾದ ನನಗೂ ಮತ್ತು ನಿನಗೂ ಕೀರ್ತಿ ಬರುವುದು. ಹಾಗಲ್ಲದೆ ವಂಚನೆ, ಮೋಸ, ನೀಚ ಗುಣಗಳು ಇದ್ದಲ್ಲಿ ಇಹಪರ ಎರಡರಲ್ಲೂ ಹಾನಿ ತಪ್ಪದು. ಇಂದು ಬಿಸಿಲಿನ ತಾಪು ಅಧಿಕವಾಗಿರುವುದು. ನೀನು ಆಶ್ರಮಕ್ಕೆ ಹೋಗಿ ತಲೆದಿಂಬು ಕೃಷ್ಣಾಂಜನೇಯ ಸುಳಿಯನ್ನು ತೆಗೆದುಕೊಂಡು ಬಾ ಮಗು. ನಾನು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು. ಗುರುದೇವ, ನನ್ನ ತಲೆ ಮೇಲೆ ಮಲಗಿ ನಿದ್ರಿಸಬಹುದಲ್ಲ? ಓಹೋ, ಆಗಬಹುದು. ಓಹ್, ಏನಿದು? ಯಾವುದೋ ಕೀಟ ಬಂದು ನನ್ನ ತೊಡೆಯನ್ನು ಕೊರೆಯುತ್ತಿರೋದಲ್ಲ. ಕೊರೆಯಲಿ, ಈ ಗುರುವಿಗೆ ನಿದ್ರೆ ಭಂಗ ಆದರೆ ಸಾಕು. ಓಹ್, ಏನಿದು? ನನ್ನ ತೊಡೆಯನ್ನು ಕೊಟ್ಟು ಗುರುವಿಗೆ ಕೆನ್ನೆಗೆ ಸಹ ರಕ್ತವೂ ಸೋಕುತ್ತಲ್ಲ, ನಾನು ಏನು ಮಾಡಲಿ? ಕೀಟವೋ ಕೊರೆಯುತ್ತಲಿರುವುದು, ಯಾವುದೋ ಕೀಟವೋ ಕೊರೆಯುತ್ತಲಿರುವುದು, ಗುರುವಿಗೆ ನಿದ್ರೆ ಭಂಗ ಆಗುವುದಯ್ಯ. ಗುರುವಿಗೆ ನಿದ್ರೆ ಭಂಗ ಆಗುವುದಯ್ಯ. ಏನಿದು ಮಾಯಾ, ಏನಿದು ಅನ್ಯಾಯ? ಇದೇನಿದು? ಯಾವುದೋ ಕೀಟ ಬಂದು ನನ್ನ ತೊಡೆಯನ್ನು ಕೊರೆಯುತ್ತಿರುವುದಲ್ಲ. ಕೊರೆಯಲಿ, ಆ ಗುರುವಿಗೆ ನಿದ್ರೆ ಭಂಗ ಆಗದಿರೇ ಸಾಕು. ಏನಿದು ರಕ್ತ? ಏನು ನಡೆಯಿತು? ಗುರುದೇವ, ಯಾವುದೋ ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯುತ್ತಿರುವುದಲ್ಲ. ಬ್ರಾಹ್ಮಣನಲ್ಲವನೇನೋ, ಬ್ರಾಹ್ಮಣನಲ್ಲವನೇನೋ, ದುಷ್ಟ ಪ್ರಾಣಿಗಳ ಕೂಗು ಕೇಳಿದೊಡನೆ ಓಡಿ ಹೋಗುವರು ಬ್ರಾಹ್ಮಣರು. ನಿಜನೇ ನೀನಾರು ಕೇಳು, ನಿಜನೇ ನೀನಾರು ಕೇಳು, ಹೇಳದಿದ್ದರೆ ನಿನ್ನಯ್ಯೋ ಧರ್ಮವನ್ನು ಮುರಿದನು ಈಗ. ಕೀಟವು ನಿನ್ನ ತೊಳೆಯನ್ನು ಕೊಡುತ್ತಿದ್ದರೂ ನೀನು ಸುಮ್ಮನಿದ್ದೀಯ. ಬ್ರಾಹ್ಮಣರು ಹಾಡಿದ ಶಬ್ದಗಳನ್ನು ಕೇಳಿ ದುಷ್ಟ ಪ್ರಾಣಿಗಳ ಕೂಗನ್ನು ಕೇಳಿದೊಡನೆ ಓಡಿ ಹೋಗೋರು. ನೀನು ಬ್ರಾಹ್ಮಣನಲ್ಲ, ನೀವೇನು ಹೇಳು, ಇಲ್ಲವಾದರೆ ನಿನಗೆ ಶಾಪವನ್ನು ಕೊಡುವೆನು. ಪಾಪಿ. ಗುರುದೇವ, ನನ್ನ ಮೋಸವನ್ನು ಕ್ಷಮಿಸಬೇಕು ಅಂತ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಮೋಸ? ನಾನು 21 ಸಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ವಂಶವನ್ನು ನಿರ್ಮೂಲಪಡಿಸಿದ್ಯಾ. ಈ ಪರಿಶ್ರಮವನ್ನು ಮೋಸಪಡಿಸಿದ್ಯಾ. ಕೇ ಪಾಪಿಯೇ. ಸ್ವಾಮಿ ವಿನಯದಲ ಬೇಡುವೆ ದಯಾನಿಧಿ ಕರವಾ ಬಿಡು. ಸ್ವಾಮಿ ವಿನಯದಲ ಪಾಪಿಯೇ.
ಸ್ವಾಮಿ ವಿನಯದಳ ಬೇಡುವೆ ದಯಾನಿಧಿ ಕರವ ಮುಗಿದು ಸ್ವಾಮಿ ವಿನಯದಳ ಹೇ ಬಾಬಿ ಪಾಪಿ ವಿದ್ಯಾಭಿಲಾಷೆಯಿಂದ ತಮ್ಮಳು ವಂಚನೆಯನ್ನು ನಾಂ ಗೈದನ ದೇವಾಗುದೇವ ವಿದ್ಯಾಭಿಲಾಷೆಯಿಂದ ತಮ್ಮಳು ವಂಚನೆಯನ್ನು ನಾಂ ಗೈದನ ದೇವ ವಿದ್ಯಾದಾನವು ಮುದದೊಳಗಿದ್ದು ವಿದ್ಯಾದಾನವು ಮುದದೊಳಗಿದ್ದು ಸದಯ ಹೃದಯ ಪಾಲಿಸು ಎಲ್ಲ ಫಲನು ಸದಯ ಹೃದಯ ಪಾಲಿಸು ಎಲ್ಲನು ಸ್ವಾಮಿ ವಿನಯದಳ ಬೇಡುವೆ ದಯಾನಿಧಿ ಕರವ ಮುಗಿದು ಸ್ವಾಮಿ ವಿನಯದಳ ಗುರುದೇವ ಗುರುದೇವ ನನ್ನ ಪುರಾಜಾತಿ ವಿಚಾರವು ನನಗೆ ಒಂದೂ ತಿಳಿಯದು. ಆ ದ್ರೋಣಾಚಾರ್ಯರ ಬಳಿಗೆ ಹೋಗಿ ವಿದ್ಯೆಯನ್ನು ಕಲಿಸಿಕೊಂಡು ಕೇಳಿದಾಗ ಸೂತ ಕುಲಗಳ ಪಹಿದ್ದ ನನ್ನನ್ನು ತಿರಸ್ಕರಿಸಿದರು. ಆಗ ನಾನು ಬ್ರಾಹ್ಮಣ ವೇಷ ಎಂದು ತರಿಸಿದ ಆಮೇಲೆ ವಿದ್ಯೆಯನ್ನೇ ಕಲಿತೆನು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಗುರುದೇವ. ಪಾಪಿಯೇ ನಿಸ್ಸಂದೇಹಲೇ ಪಾಪಿಯೇ ಗುರುಳ ನಿನ್ನಯ ಬೆಸನ ನನಗಿದೆ ಗುರುಳ ನಿನ್ನಯ ಬೆಸನ ನನಗಿದೆ ಬರಿ ಬರಿಯಲು ಕಷ್ಟ ಪಡೆಯನು ಬರಿ ಬರಿಯಲು ಕಷ್ಟ ಪಡೆಯನು ಸ್ವಂತ ಮಾಡಿದ ವಂಶ ಬಾಧಕಿಯ ನಿಸ್ಸಂದೇಹಲೇ ಹೇ ಪಾಪಿಯೇ ಬ್ರಾಹ್ಮಣನ ವೇಷವನ್ನು ಧರಿಸಿ ಬಂದು ನನ್ನ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದ ಅದರಲ್ಲಿ ಮುಂದೆ ದಿವ್ಯಾಸ್ತ್ರಗಳನ್ನು ವಿವರಿಸುವ ಕಾಲದಲ್ಲಿ ನನ್ನಿಂದ ಅನುಗ್ರಹಿತವಾದ ಮಂತ್ರಗಳು ನಿನ್ನ ಜ್ಞಾಪಕ್ಕೆ ಬಾರದೆ ಹೋಗಲಿ. ಈ ಪಾಪಿಗೆ ವಿದ್ಯೆಯನ್ನು ಹೇಳಿಕೊಟ್ಟು ಪಾಪ ಪರಿಹಾರಕ್ಕಾಗಿ ನಾನು ಈಗಲೇ ಕಾಶಿಯಾತ್ರೆಗೆ ಹೋಗೋದು. ಪಾಪಿಗೆ ಗುರುದೇವ ನಿಲ್ಲಿ ಗುರುಗಳು ನನ್ನ ತಿರಸ್ಕರಿಸಿ ಹೊಟ್ಟೆ ಹೋದರಲ್ಲ ಮಯನನ್ನು ಕೊಟ್ಟ ಅಭಿಧಾನದಿಂದ ಸಾಟಕ ಪಡಿಸಿಕೊಂಡಿಂದ ಪೌರುಷ ವಿದ್ಯೆಯನ್ನು ಸಾಧಿಸಿ ಈ ದುರಾತ್ಮರಾದ ರಾಜರನ್ನು ನಿಗ್ರಹಿಸಿ ದ್ರವ್ಯವನ್ನು ನರ್ಜಿಸಿ ಸಾಧು ಸಜ್ಜನಿಗೆ ದಾನ ಮಾಡಿ ಅವರ ಸಂತೋಷವನ್ನು ನೋಡಿ ಆನಂದ ಬೇಕಿದ್ದ ಅಭಿಲಾಷ ಎಲ್ಲೆಯೂ ಹಾಳಾಗೋಯಿತು. ಎಲ್ಲೆಲ್ಲಿ ಹೀನಾಕುಲವನೆಂದು ಅವಮಾನವಾಯಿತು. ಗುರುಗಳು ನನ್ನನ್ನು ತಿರಸ್ಕರಿಸಿ ಕಲಿತ ವಿದ್ಯೆಯನ್ನು ಬಸವಾಯಿತು. ಈ ಪ್ರಪಂಚದಲ್ಲಿ ನನ್ನನ್ನು ಯಾರು ಪುರಸ್ಕರಿಸುವರು? ದೈವವೇ ಕೆಟ್ಟನು. ಮನೋವಿಲಾಸೆ ವಿನಾಶವಾದುದೇ ವಿಧಿಯೇ ಮನೋವಿಲಾಸೆ ವಿನಾಶವಾದುದೇ ವಿಧಿಯೇ ಅನಾಥನಾದ ಎನ್ನ ಈ ಕಾಯುವರ್ಯಾರೋ ಈ ಜಗದಿ
ಶ್ರುತಿರಾಗಮಿಸಿ. ಆಹಾ, ಈ ಪ್ರದೇಶದಲ್ಲಿ ಬಹಳ ಚಳಿ ಆಗಿರುವುದಲ್ಲ, ಅದಲ್ಲದೆ ಮಲುವ ಪೊದೆಯಲ್ಲಿ ಹೇಗೆ ಅಡಗಿಕೊಂಡಿರುವುದಲ್ಲ. ಆಹಾ, ಈ ಸಾಧು ಪ್ರಾಣಿಗಳನ್ನು ಆ ದೃಶ್ಯಗಳ ಬಾಯಿಗೆ ತುತ್ತಾಗಿ ಹೋಗಿಸುವುದು ಅದೆಂದಿಗೂ ಸಾಧ್ಯವಿದೆ. ಅಲ್ಲಿ ಆ ಮೊಲವು ಹದ್ದು ತೆಗೆದುಕೊಂಡು ಹೋಗುತ್ತಿರುವುದಲ್ಲ, ಒಂದು ಸಾರಿ ಅದನ್ನು ನೋಡಿಯಲೇ. ಕಾಂತಾಮಣಿ ಎಳೆ ಕಾಂತಾಮಣಿ ಎಳೆ ಕಾಮನರಾಗಿನಿ ಎಂತೋ ಬಂದಿವೆ. ಕಾಂತಾಮಣಿ ಎಳೆ ಕಾಂತಾಮಣಿ ಎಳೆ ಕಾಮನರಾಗಿನಿ ಎಂತೋ ಬಂದಿವೆ. ಕಾನೇನು ಭುಜಗಮನಿನೇ ಸಾಟೆ ಕಾನೇನು ಭುಜಗಮನಿನೇ ಸಾಟಿ ಹರಹರರಿಗೆ ಸಮ ಗಜ ಸಾಮನೆ ಇವಳು ಎದ್ದು ಬನ್ನಿಪೆ. ಕಾಂತಾಮಣಿ ಎಳೆ ಕಾಂತಾಮಣಿ ಎಳೆ ಕಾಮನರಾಗಿ ಎಂತೋ ಬನ್ನಿಪೆ. ಈಕೆ ಯಾರಾಗಿರಬಹುದು? ಎಷ್ಟು ಮನೋಹರವಾಗಿರಲು. ಈಕೆ ಯಾರೆಂಬುದನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವೆನು. ಆಹಾ, ಈತನು ನೋಡುತ್ತಿದ್ರೆ ಎಷ್ಟು ರೂಪವನು, ಎಷ್ಟು ಲಾವಣ್ಯವಂತನು. ಆಹಾ, ಈತನು ಈ ವಕ್ಷಸ್ಥಳದಲ್ಲಿ ದೊಡ್ಡ ಧನಸನ್ನೇ ಧರಿಸಿಕೊಂಡಿರುವನು. ಈತನು ಯಾರಾಗಿರಬಹುದು? ಈತನೊಬ್ಬನು ಯಾರು ಆಗಿರಲಿಲ್ಲ. ಓಹೋ, ದೇವತೆಗಳಿಂದ ಹೇಳುವರಲ್ಲ, ಈತನೂ ಒಬ್ಬನಾಗಿರಬಹುದೇ? ಆಹಾ, ವನದೇವತೆ ಅಂತ ರಾಯಸ್ಥಾನ ಈ ಸುಂದರಂಗಿ ಯಾರಾಗಿರಬಹುದು? ಕರವಶಮ ರೂಪಿಣಿ ಲಚ್ಚರಿಯಂ ಬೇರಿಸಿದ ಇವಳ ತಾರೆ ನಾಮ ಕಾಣೆ. ಕರವಶಮ ರೂಪಿಣಿಯ ಲಚ್ಚರಿಯಂ ಬೇರಿಸಿದ ಇವಳ ತಾರೆ ನಾಮ ಕಾಣೆ.
ಎಲೆ ಸ್ತ್ರೀಯರೇ, ಪುರುಷರು ಧನುರ್ಧಾರಾಗಿ ಸಂಚದು ಉಂಟು, ಆದರೆ ನೀವು ಇಲ್ಲಿರಲು ಕಾರಣವೇನಿರ್ಬೋದು? ಹೇಳಿದಂತೆ ಶೋಭಾಯಮಾನವಾಗಿರುವುದು ಮತ್ತು ಕೋಗಿಲೆಗಳು ಪಕ್ಷಿಗಳು ಎಷ್ಟೊಂದು ಮಧುರವಾಗಿರುವುದು. ಸಖಿನಾಡೆ ಈ ಮನಸಂಬು ವಿಕಸಿತವ ಜಗಳೆಂಬು, ಸಖಿನಾಡೆ ಈ ಮನಸಂಬು ವಿಕಸಿತವ ಜಗಳೆಂಬು, ಆರಾಮವನವನ್ನು ಸೇರಿ ಆನಂದದಿಂದ ನಲಿವ, ಆರಾಮವನವನ್ನು ಸೇರಿ ಆನಂದದಿಂದ ನಲಿವ, ಬಾಬಾ ಬಾರೆ ಬಾಸಕಿದೋರೆ ಬಾರೆ ನೀರೆ ವಯ್ಯಾರೆ, ಬಾಬಾ ಬಾರೆ ಬಾಸಕಿದೋರೆ ಬಾರೆ ನೀರೆ ವಯ್ಯಾರೆ. ಅಮ್ಮ ಸೋಮಪ್ರಭೆ, ನೀನು ಎಷ್ಟು ದಿವಸ ಈ ಕಾಡಿನಲ್ಲಿರಬೇಕೆಂದರೆ ರಾಜಪುತ್ರಿಯಾದ ನೀನು ಅನುರೂಪನಾದ ಕ್ಷತ್ರಿಯನೊಬ್ಬನನ್ನು ಮದುವೆ ಮಾಡಿಕೊಂಡು ಅವನೊಡನೆ ಹೋಗಬೇಕಲ್ಲವೇ? ಸಖಿ, ಈ ಸಾಧು ಪ್ರಾಣಿಗಳನ್ನು ಆ ದುಷ್ಟಮೃಗಗಳ ಬಾಯಿ ತಾಗಿ ಉಳಿಸಿ ಹೋಗುದು ಅದೆಲ್ಲಿಗೂ ಸಾಧ್ಯವಿಲ್ಲ ಸಖಿ. ಈಕೆ ಯಾರಾಗಿರಬಹುದು? ಎಷ್ಟು ಮನೋಹರಾಗಿರಲು. ಈಕೆ ಯಾರೆಂಬ ಇಂದ ಮುಂದಕ್ಕೆ ಹೋಗಿ ನೋಡುವೆನು. ಅಮ್ಮ ಸೋಮಪ್ರಭೆ, ಯಾರೋ ಧನುರ್ಧಾರಿಯಾಗಿ ಈ ಮಾರ್ಗವಾಗಿಯೇ ಬರುತ್ತಿರುವನು. ಎಲ್ಲಿ ಸಖಿ? ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಆಹಾ, ಈತನು ಎಷ್ಟು ರೂಪವಂತನು, ಎಷ್ಟು ಲಾವಣ್ಯ. ಈತನು ನೋಡುತ್ತಿದ್ದರೆ ದೊಡ್ಡ ಧನಸನ್ನೇ ಧರಿಸಿಕೊಂಡಿರೋನಲ್ಲ ಸಖಿ. ಅಮ್ಮ, ನೀನು ಕಾಡಿನಲ್ಲಿದ್ದು ಈ ಪ್ರಪಂಚದ ಭಾವವನ್ನೇ ಹರಿಯದೆ ಬೆಳೆದವಳು. ಇವನ ಹಾಗೆ ಎಷ್ಟು ಜನ ಪುರುಷರು ಇರುವವರು. ಬಾ ಹೋಗೋಣ. ಇಲ್ಲ ಸಖಿ, ನಾನು ಬರುವುದಿಲ್ಲ. ಈತನ್ನು ಬಿಟ್ಟು ನಾನು ಬರುವುದಿಲ್ಲವೇ ಸಖಿ? ವನದೇವದಿಂದ ರಾಯಿಸುವ ಈ ಸುಂದರಾಗಿ ಯಾರಾಗಿರಬಹುದು? ಎಲೆ ಸ್ತ್ರೀಯರೇ, ಪುರುಷರು ಧನುರ್ಧಾರರಾಗಿ ಸಂಚಾರದ ಉಂಟು, ಆದರೆ ನೀವು ಇಲ್ಲಿರಲು ಕಾರಣವೇನು? ಈಕೆಯು ಅಮ್ಮ ಸೋಮಪ್ರಭೆ, ಸಖಿ, ಈಕೆಯು ಅವಂತಿ ದೇಶದ ಅರಸನಾಗಿದ್ದ ಸೋಮದತ್ತ ಮಹಾರಾಜನ ಮಗಳು. ಈಕೆಯ ಹೆಸರು ಸೋಮಪ್ರಭೆ ಎಂದು ಕರೆಯುತ್ತಾರೆ. ಈ ಕಾಡಿನಲ್ಲಿರುವ ಸಾಧು ಪ್ರಾಣಿಗಳಿಗೆ ಯಾವುದೇ ವಿಧವಾದ ತೊಂದರೆಯೂ ಬಾರದಂತೆ ಧನುರ್ವಿದ್ಯೆಯನ್ನು ಕಲಿತಿರುವಳು. ಈಕೆಯು ಸಖಿಯರು ಈ ಕಾಡಿನಲ್ಲೇ ವಾಸ ಮಾಡಿಕೊಂಡು ಇರುವೆವು. ಈಕೆಗೆ ಲಗ್ನವಾಗಿದೆಯೇ? ಸಖಿಯರೇ, ಅದು ನೋಡಿ, ಅಲ್ಲಿ ಆ ಮಲುವು ಅದ್ದನ್ನು ತೆಗೆದುಕೊಂಡು ಹೋಗುತ್ತಿರುವುದಲ್ಲ. ಒಂದು ಸಾರಿ ಆ ಅದ್ದ ನೋಡಿ ಜಾಗೃತವಾಗಿ ತೆಗೆದುಕೊಂಡು ಬರೀ ಸಖಿ. ಹಾಗೇ ಆಗಲಿ ಅಮ್ಮ. ಸಖಿ, ಈ ಅದ್ದು ಒಡೆದಿದ್ದ ಹಾಗೆ ಆ ಮಲುವು ಎಷ್ಟು ಮೃದುವಾಗಿರುತ್ತಲ್ವೇ ಸಖಿ? ಈ ಮಲಕ್ಕೆ ಏಟಿ ಬೀಳಂತ ಅದ್ದಿಗೆ ಹೊಡೆದ ಈಕೆಯು ಎಂತ ಚಮತ್ಕಾರ ಇರ್ಬೋದು. ಇದು ಆಶ್ಚರ್ಯವೇ ಸರಿ. ಬಾ
ಹೀಗೆ ಬಾ. ಅಪರಿಚಿತ ಪುರುಷರೊಡನೆ ಮಾತನಾಡಿಕೊಡೋದು ನಾನು ನಿನಗೆ ಹೇಳಿಲ್ಲವೇ? ತಂದೆ, ಕೋಪಿಸಬೇಡಿ. ನಾನು ಒಪ್ಪಿದವರನ್ನು ಕೊಟ್ಟು ವಿವಾಹ ಮಾಡಿ ಎಂದು ತಿಳಿಸಿದ್ರಲ್ಲ, ಈಗ ಈತನನ್ನು ಒಪ್ಪಿರುವೆನು. ನನ್ನನ್ನು ಕೊಟ್ಟು ವಿವಾಹ ಮಾಡು ತಂದೆ. ಓಹೋ, ಇದು ನಿನ್ನ ತಪ್ಪಲ್ಲ, ನನ್ನ ತಪ್ಪು. ನಿಮ್ಮ ತಾಯಿಯು ನಿನ್ನನ್ನು ಪಟ್ಟಣಕ್ಕೆ ಕಳಿಸಿ ನಾಗರಿಕತೆಯನ್ನು ಹೇಳಿಸಿದ್ದು ನನ್ನ ತಪ್ಪು. ಅಯ್ಯ, ನೀನು ಯಾರು? ನನ್ನನ್ನು ಕರ್ಣನೆಂದು ಕರೆಯುವರು. ಪರಶುರಾಮರಲ್ಲಿ ವಿದ್ಯೆಯನ್ನು ಕಲಿತು ಹಸ್ತಿನಾವತಿಯ ದುರ್ವೇದ ಬಳಿಗೆ ಹೋಗುತ್ತಿರುವಾಗ, ಈ ಮಾರ್ಗವಾಗಿ ಬರೆಯುತ್ತಿರುವಾಗ ನಿಷ್ಕಳಂಕವಾದ ನಿಮ್ಮ ಪುತ್ರಿಯನ್ನು ನೋಡಿದನು. ಆದರೆ ಆ ಸ್ವಯಂವರಕ್ಕೆ ಹೋಗಿ ಆಸೆಯೇ ತಪ್ಪಿತು. ತಾವು ಒಪ್ಪಾದರೆ ಈಗೇನು ಯೋಹನು ಆಗಿವನು. ಅಯ್ಯ, ನಿನ್ನ ನಡೆನುಡಿಯಿಂದ ಬಹಳ ಸಂತೋಷವಾಯಿತು. ಅವಂತಿ ದೇಶದ ರಾಜನಿಗೆ 3 ಜನ ಮಕ್ಕಳಿದ್ದರು. ಅಲ್ಲ, ಅವನಲ್ಲಿ 2ನೇವನಾದ ಸೋಮದತ್ತ ನಾನೇ. ಕಾರಣಾಂತರದಿಂದ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅನೇಕ ವರ್ಷ ಈ ಕಾಡಿನಲ್ಲಿ ವಾಸ ಮಾಡಿಕೊಂಡಿರುವು. ಈಗ ನೀನು ನಮ್ಮ ಪಟ್ಟಣಕ್ಕೆ ಬಾ, ಈ ಸೋಮ ಪ್ರಭೆಯನ್ನು ಕೊಟ್ಟು ಲಗ್ನ ಮಾಡಿಕೊಡುವನು. ಹಾಗಾದ್ರೆ ನಾನು ಧನ್ಯನಾಗಿರುವೆನು.